ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಕನೂರು ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಕಾರ್ಟ್ ಆರಂಭಕ್ಕೆ ಚಾಲನೆ ಕೊಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ. ಕೊಪ್ಪಳದಲ್ಲಿ ಕಡಲೆಬೇಳೆ ಕಟಾವು ಮುಗಿದ್ರೂ ಕೂಡ ಆರಂಭವಾಗದ ಇದ್ದ ಕಡಲೆ ಖರೀದಿ ಕೇಂದ್ರ ಇದೀಗ ಪ್ರಾರಂಭವಾಗಿ ಕಡಲೆ ಪ್ರಕ್ರಿಯೆಗೆ ಕಡಲೆ ಖರೀದಿ ಕಾರ್ಟ್ ಆರಂಭಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಿಂದ ಚಾಲನೆ ಸಿಕ್ಕಿದೆ. ಜನವರಿ 29ರಂದು ಕೊಪ್ಪಳ ಜಿಲ್ಲೆಯಲ್ಲಿ 27 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರ ಹಾಗೂ ನೋಂದಣಿಗೆ ಆದೇಶ ಸಿಕ್ಕರೂ ಕೂಡ ಖರೀದಿ ಕೇಂದ್ರಗಳ ಆರಂಭಕ್ಕೆ ವಿಳಂಬವಾಗಿತ್ತು. ಈ ಬಗ್ಗೆ ಎಜಿ ನ್ಯೂಸ್ ವರದಿ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ಕೊಪ್ಪಳ ಜಿಲ್ಲೆಯಲ್ಲಿ 27 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರ ನೋಂದಣಿ ಪ್ರಕ್ರಿಯೆ ನಡೆದರೆ ಈ ಸದ್ದಲ್ಲಿ ಕೊಪ್ಪಳದ ಕುಕನೂರು ತಾಲೂಕು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಆರಂಭಿಸಿದ 2 ಭಾಗದಲ್ಲಿ ಕಡಲೆ ಖರೀದಿ ಕೇಂದ್ರ ಕಾರ್ಟ್ ಆರಂಭಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಚಾಲನೆ ಕೊಟ್ಟು ಮಾತನಾಡಿದರು. ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಆರಂಭವಾದ ಕಡಲೆ ಖರೀದಿ ಕೇಂದ್ರವನ್ನ ರೈತರು ಸದುಪಯೋಗಪಡಿಸಿಕೊಳ್ಳಬೇಕು. ಖಾಸಗಿ ಮಾರುಕಟ್ಟೆಯನ್ನ ತೊರೆದು ಇಲ್ಲಿಯೇ ಮಾರಾಟ ಮಾಡಿ ಉತ್ತಮ ಬೆಲೆಯನ್ನ ಪಡೆಯಬೇಕು ಅಂತ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಅವರು ಹೇಳಿದ್ದಾರೆ. ಇದು ಅಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ 25 ಭಾಗಗಳಲ್ಲಿ ನೋಂದಣಿ ಪ್ರಕ್ರಿಯೆ ನಡೆದಿರುವ ಭಾಗದ 25 ಕಡಲೆ ಖರೀದಿ ಕೇಂದ್ರವನ್ನ ಇನ್ನೆರಡು ದಿನದ ಒಳಗೆ ಖರೀದಿ ಕಾರ್ಟ್ ಆರಂಭಿಸಬೇಕು. ರೈತರಿಂದ ಕಡಲೆ ಖರೀದಿಸಿದ 1 ತಿಂಗಳ ಒಳಗೆ ರೈತರ ಖಾತೆಗೆ ಹಣ ಜಮಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನೋಡ್ರಿ ಕೊಪ್ಪಳ ಜಿಲ್ಲೆದಾಗಲ್ಲ ಇವತ್ತು ರಾಜ್ಯಾದ್ಯಂತ ಹೆಚ್ಚು ಕಡ್ಲಿ ಬೆಳೆದು ಯಾರು ರೈತರು ಕಂಗಾಲಾಗಿದ್ರ ಅಂತೇಳಿ ಇವತ್ತು ಮುಖ್ಯಮಂತ್ರಿಗೆ ಆಯ್ತು, ತಹಸೀಲ್ದಾರ್ ಮೂಲಕ ಆಯ್ತು, ಇವತ್ತು ಡಿಸಿ ಮುಖಾಂತರ ಆಯ್ತು, ಪೊರ್ಲದೋಷರಿಗೆ ಆಯ್ತು, ಎಲ್ಲರಿಗೆ ಆಯ್ತು, ಮೇಲನ್ನು ಕಳಿಸಿದ್ವಿ. ಎಲ್ಲರಿಗೆ ಮತ್ತೊಂದು 10,000 ಬೆಂಬಲ ಬೆಲೆ ನಾವು ಆಗ್ರಹ ಇಟ್ಟಿದ್ವಿ. ಆದ್ರೆ ಏನೋ ಒಂದು ಸರ್ಕಾರ ನಮ್ಮ ಇವತ್ತು ಮಾಧ್ಯಮನು ಎಲ್ಲ ಮಾಧ್ಯಮನು ನಮ್ಗ ಹಿಂದ ನಾವೇನು ಮನವಿ ಸತ್ಕಮ್ಮೆ ನಮ್ಗ ಮಾಧ್ಯಮ ಅವರು ಪ್ರಸಾರ ಮಾಡಿದ್ರು. ಇವತ್ತು ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಸರ್ಕಾರ ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಶೀಘ್ರದಲ್ಲಿನ ಒಂದು ಜನವರಿ ಕೊನೆ ವಾರದಲ್ಲಿ 29ಕ್ಕೆ ಆದೇಶ ಮಾಡಿದ್ರು. ಕಡ್ಲಿ ಖರೀದಿ ಕೇಂದ್ರದ್ದು ಆದೇಶ ಮಾಡಿದ್ರು. ಇವತ್ತು ನೋಂದಣಿ ಪ್ರಕ್ರಿಯೆ ನಡೆದಿತ್ತು. ಆ ಕಡ್ಲಿ ಖರೀದಿ ಕೇಂದ್ರನು ಕಾಟ ಇನ್ನೂ ಆರಂಭ ಆಗಿದ್ದಿಲ್ಲ. ಇವತ್ತು ಮಾರ್ಕೆಟ್ನಲ್ಲಿ ಬೆಲೆ ಪೂರ್ಣ ಕುಸಿದಿತ್ತು. 5,000ರಿಂದ 100, 200 ಮಾರಾಟ ಆಗಿತ್ತು. ಇವತ್ತು ಶೀಘ್ರದಲ್ಲಿ ಹಿಂಗಾಕೈತಿ ಅಂತೇಳಿ ಮತ್ತು ಮೇಲೆ ನಾವು ಮತ್ತೊಂದ್ಸಲ ಒಳಗಡೆ ಟಿವಿ ಮಾಧ್ಯಮ ಕೊಟ್ಟು ಅವ್ರು ಪ್ರಸಾರ ಮಾಡಿದ್ರು. ಎಲ್ಲ ಅವ್ರ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಶೀಘ್ರದಲ್ಲಿ ಇಲ್ರಿ ಇವತ್ತು ಖರೀದಿ ಕಾರ್ಟನ ಆರಂಭ ಮಾಡೋಣ ಅಂತೇಳಿ ಇವತ್ತು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ನಾವು ಏನೈತಿ ಇವತ್ತು ಅವರು ಹೋಗಿ ಇವತ್ತು ಖರೀದಿ ಕಾರ್ಟನ ಇವತ್ತು ಕುಕ್ನೂರಾಗ ಖರೀದಿ ಕಾರ್ಟ ಒಂದು ಚಾಲನೆ ನೀಡಿ ಎಲ್ಲ ರೈತರು ಇದಕ್ಕೆ ಚಾಲನೆ ನೀಡಿವಿ. ಇವತ್ತಿನಿಂದ ಚಾಲು ಆಗೈತಿ, ಪ್ರಾರಂಭ ಆಗೈತಿ, ಅನುಕೂಲ ಐತೆ, ಮಾಡ್ಕೇರಿ, ಸೌಲಭ್ಯ ಪಡ್ಕರಿ. ಇವತ್ತು 5,875 ರೂಪಾಯಿ ಬೆಲೆ ಐತಿ. ಬೆಲೆ ಇದ್ದು ಬೆಲೆ ಆದ್ರೆ ನಾವು ಉಳಿಸ್ಕೊಂಡು 10 ರೂಪಾಯಿ ಲಾಭ ಮಾಡ್ಕೊಂಡ ಬ್ಯಾರಿಕಲ್ಲ ಕೂಲಿ ಆಳಿಂದ ಪಾಲಿ ಆಳಿಂದ ಕಷ್ಟ ಸುಖ ಎಲ್ಲ ಏನೈತಿ ರೈತರ ಕಷ್ಟ ರೈತರಿಗೆ ಗೊತ್ತು, ಇನ್ನೊಬ್ರು ಕಷ್ಟ ಯಾರಿಗೂ ಗೊತ್ತಿರಲ್ಲ ಅಂತ ಇವತ್ತೇನು ಎಲ್ಲಾ ಮಾಧ್ಯಮದವರಿಗೆ ನಾನು ಈ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಯಾವಾಗ ನಾವು ಸುದ್ದಿ ಕಳಿಸ್ತೀವಿ ಎಲ್ಲಾ ಟೈಮ್ನಾಗಲ್ಲೂ ಪ್ರಸಾರ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಗಳ ಅಂತ ಇವತ್ತು ನಮ್ಮ ಮಾಧ್ಯಮ ಮಾಡೈತೆ ಅಂತ ಎಲ್ಲರಿಗೆ ಕೈ ಮುಗಿದು ಇವತ್ತೇನು ಚಲೋ ಆಗೈತಿ. ಇನ್ನು 27 ಖರೀದಿ ಕೇಂದ್ರದಲ್ಲಿ ಅದಾವು. ಇನ್ನು 27 ಕಡೆನು ಎಲ್ಲಾ ಕಡೆನು ಇನ್ನು ಖರೀದಿ ಕೇಂದ್ರ ಇವತ್ತು ನಾಳಿಂದಾನೇ ಚಾಲು ಮಾಡ್ಬೇಕು. ಆ ರೈತರಿಗೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ಬೇಕು. ಬೇರೆ ಬೇರೆ ರಾಜ್ಯದಾಗ ಏನು ಚಾಲು ಆಗಿಲ್ಲ, ಬೇರೆ ಬೇರೆ ಜಿಲ್ಲಾದಾಗ ಏನು ಚಾಲು ಇಲ್ಲ, ಅಲ್ಲಿ ಸಹಿತ ಇವತ್ತು ಖರೀದಿ ಕೇಂದ್ರ ಕಾಟ ಆರಂಭಿಸಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡೋಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ರಿ. ಈ ನಮ್ಮ ಕೊಪ್ಪಳ ಜಿಲ್ಲೆ 27 ಕಡೆ ಈಗ ನೋಂದಣಿ ಕಾರ್ಯಕ್ರಮ ಶುರುವಾಗಿದ್ದು ಇವತ್ತು ಎಲ್ಲ ಟಿವಿ ಮಾಧ್ಯಮರ ಕೂಟಕ ರೈತರು ನಾವು ಎಲ್ಲ ಮನವಿ ಕೊಟ್ಟು ಎಲ್ಲ ನಾವು ಅವ್ರಿಗೆ ನಾವು ಕೇಳಿಕೊಂಡಾಗ ಇವತ್ತಿನ ದಿವಸ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ಟಿವಿ ಎಲ್ಲ ಮಾಧ್ಯಮದವರು ಒತ್ತಡ ಮಾಡಿ ರೈತರು ಒತ್ತಡ ಮಾಡಿ ಇವತ್ತು ಕುಕನೂರಾಗ APMCಯಲ್ಲಿ ಇವತ್ತು ಖರೀದಿ ಕೇಂದ್ರವನ್ನು ಇವತ್ತಿನ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ರೈತರು ಎಲ್ಲ ಇವತ್ತಿನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮಾಧ್ಯಮದವರಿಗೆ ನಾನು ವಂದನೆಗಳನ್ನ ಹೇಳ್ತಾ ಅದಕ್ಕಾಗಿ ಇವತ್ತು ಎಲ್ಲ ಈಗ ನೋಂದಣಿತ ಎಲ್ಲ ರೈತರು 5,875 ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಆಗಿದೆ. ಆದ್ರೆ APMCಯಲ್ಲಿ ಬಹಳ ಕಮ್ಮಿ ಇದ್ದ ಕಾರಣ ರೈತರು ಇಷ್ಟು ದಿನ ನಾವು ಎಲ್ಲ ಒತ್ತಡ ಮಾಡಿ ಮತ್ತು ಟಿವಿ ಮುಖಾಂತರ ಅವ್ರಿಗೆ ಮನವಿ ಕೊಟ್ಟು ತಹಸೀಲ್ ಆಫೀಸು DC ಆಫೀಸ್ ಎಲ್ಲ ಕೊಟ್ಟು ನಾವು ಇವತ್ತು ರೈತರು ಎಲ್ಲ ಇವತ್ತು ಒತ್ತಡಕ್ಕೆ ಅವರು ಇವತ್ತಿನ ಕುಕನೂರಾಗ ಇವತ್ತಿನ ಬೆಂಬಲ ಬೆಲೆಯನ್ನು ಇವತ್ತು ಶುರು ಮಾಡಿದ್ದಾರೆ. ಅದಕ್ಕೆಲ್ಲರೂ ತಾಲೂಕಾ ಲೆವೆಲ್ ಯಾರು ನೋಂದಾಯಿಸಿರಿ ಅವ್ರು ಇವತ್ತು ನೀವು ತಂದು ಅವ್ರಿಗೆ ಕೊಟ್ಟು
ಇವತ್ತು ನೀವು ನಿಮ್ಮ 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 ಹಣವನ್ನು ನೀವು ತಗೋಬೇಕಂದ್ರೆ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ರೀ ಇವತ್ತಿನಿಂದ ಇದನ್ನ ಬೆಂಬಲ ಬೆಲೆ ರೀ ಸ್ಟಾರ್ಟ್ ಮಾಡಿರ್ರಿ ಇವತ್ತು ಅವ್ರಿಗೆ ವಂದನೆಗಳವ್ರಿ. ಇವತ್ತು ಎಲ್ಲಾ ರಾಜ್ಯಗಳಂತಲೇ ಈಗ ಬೆಂಬಲ ಬೆಲೆ ಮಾಡಿದ್ದು ರೈತರಿಗೆ ಭಾಳ ಅನುಕೂಲ ಆತ್ರಿ, ಭಾಳ ಇದು ಆತ್ರಿ. ರೇಟು ಭಾಳ ಡೌನ್ ಆಗೈತ್ರಿ. ಅವ್ರಿಗೆ ರೈತರಿಗೆ ಒಂದಿಟ್ಟು ಸುಖ ಆಗಲಿ ಅಂತಂದು ಕೋಳೂರು ಅಂದಪ್ಪನವ್ರಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ನರೇಗಲ್, ದೇವರೆಡ್ಡಿ ನಾಗರೆಡ್ಡಿ, ಮಾರುತಿ ಮರಡಿ, ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಸಬಾ ಹಂಚಿನಾಳ ಸಂಘದ ಸಿಇಒ ಶರಣಪ್ಪ ದೇವರಮನಿ ಹಾಗೂ ಪಿಎಸಿಎಸ್ ಕುಕನೂರ ಸಿಇಒ ಮನಸಾಬ್ ಗಂಜಿ, ಮುದ್ದಪ್ಪ ನಾಗರಹಳ್ಳಿ, ಈಶಪ್ಪ ಅಂಗಡಿ, ಹನುಮರೆಡ್ಡಿ, ಮೋಲಿಮನಿ, ಬಸವರೆಡ್ಡಿ, ಸೋಮರೆಡ್ಡಿ, ಶರಣಪ್ಪ ಅಂಗಡಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೊಳೂರ, ಕೊಪ್ಪಳ, ಏಜ್ ನ್ಯೂಸ್.